ಬಾಗಿಲಿನ ಪ್ರಸಿದ್ಧ ಉದ್ಭವ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ 18ನೇ ವರ್ಷದ ಅದ್ದೂರಿ ಕಲ್ಯಾಣೋತ್ಸವ ಹಾಗೂ ವಿಜೃಂಭಣೆಯ ರಥೋತ್ಸವ ಕಾರ್ಯಕ್ರಮವು ಅಪಾರ ಭಕ್ತಾದಿಗಳ ನಡುವೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ರಥೋತ್ಸವದ ಹಿನ್ನೆಲೆಯಲ್ಲಿ ಸುಮುಹೂರ್ತದಲ್ಲಿ ದೇವರಿಗೆ ವಿಶೇಷ ಪೂಜೆ, ಹವನ, ಅಭಿಷೇಕ ನಡೆಸಿ ಮಹಾಮಂಗಳಾರತಿಯನ್ನ ಸಮರ್ಪಿಸಲಾಯಿತು. ನಂತರ ದೇವರ ಉತ್ಸವ ಮೂರ್ತಿಯನ್ನ ಸಕಲ ಶಾಸ್ತ್ರೋಕ್ತವಾಗಿ ಆಗಮಿಕರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರದಲ್ಲಿ ಹಲವು ಜಾನಪದ ಕಲಾತಂಡಗಳ ಅದ್ದೂರಿ ಪ್ರದರ್ಶನದ ಜೊತೆಯಲ್ಲಿ ಶ್ರೀ ಉದ್ಭವ ಶಿವಲಿಂಗೇಶ್ವರ ಸ್ವಾಮಿಯ ರಥವು ರಾಜಬೀದಿಯಲ್ಲಿ ವಿರಾಜಮಾನವಾಗಿ ಸಂಚರಿಸಿ ಸ್ವಸ್ಥಾನ ಸೇರಿತು. ಇನ್ನು ದಾರಿಯುದ್ದಕ್ಕೂ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ರಥಕ್ಕೆ ಹಣ್ಣು ಚವನ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನ ಬೇಡಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯವರು ಮಾತನಾಡಿ ರಥೋತ್ಸವದ ಬಗ್ಗೆ ವಿವರಿಸಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಮುತ್ಯಾಲಪೇಟೆ K-bypass ರಸ್ತೆಯಲ್ಲಿ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು 18ನೇ ವರ್ಷ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ನನ್ನ ಕಲ್ಯಾಣೋತ್ಸವ ಇವತ್ತು ರಥೋತ್ಸವ ನಡೀತಾ ಇದೆ. ಈ ದಯವಿಟ್ಟು ಈಗಾಗಲೇ ನಮ್ಮ ದೇವಸ್ಥಾನದ ಕಮಿಟಿ, ದೇವಸ್ಥಾನದ ಪುರೋಹಿತರು ಒಂದು ಮತ್ತೆ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಇವತ್ತು ನಿನ್ನೆಯಿಂದ 3 ದಿವಸ ಬಹಳ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ. ಆ ಉದ್ಭವಲಿಂಗೇಶ್ವರ ಒಂದು ಕೃಪಾ ಕಾಕ್ಷ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಭಾವಿಸ್ತಾ, ಈಗಾಗಲೇ ನಾವು ದೇವಸ್ಥಾನ ಇಲ್ಲಿ ಬಹಳ ಸತ್ಯ ಇರ್ತಕ್ಕಂಥ ಒಂದು ದೇವಸ್ಥಾನ. ನೆನ್ನೆನೆ ಕೂಡ ಹೇಳಿದ್ವಿ ನಾವು, ಇಲ್ಲಿ ಏನು ಮದುವೆ ಆದ್ರೆ ಫಸ್ಟ್ ಮದುವೆ ಆದ ತಕ್ಷಣ ಫಸ್ಟ್ ಗಂಡು ಮಗು ಹುಡ್ತದೆ. ಎಲ್ಲಿ ನೋಡಿಲ್ಲ, ಎಲ್ಲೆಲ್ಲೋ ದೇಶ ಎಲ್ಲ ಹುಡ್ಕೊಂಡು ಸತ್ಯ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಮದುವೆ ಆದ್ರೆ ಅವ್ರು ಗಂಡು ಮಗು ಹುಡ್ತಾರೆ ಅಂತ ನೆನ್ನೆ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಅದಕ್ಕೆ ಕೂಡ ಹೇಳ್ತಾ ಇದ್ದೀನಿ. ಆ ರೀತಿ ಸತ್ಯ ಇರ್ತಕ್ಕ ಒಂದು ದೇವಸ್ಥಾನ ಇದು ಉದ್ಭವಲಿಂಗೇಶ್ವರ. ಎಲ್ಲಾ ದೇವಸ್ಥಾನಗಳು ವಿಗ್ರಹಗಳು ಹೋಗ್ತದೆ, ಆದ್ರೆ ನಮ್ಮ ದೇವಸ್ಥಾನದ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಹುಟ್ಟಿರ್ತಕ್ಕಂಥ ಜಯಪ್ಪ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಲಿಂಗ ಹುಟ್ಟಿರ್ತಕ್ಕಂಥದ್ದು, ದೊಡ್ಡದೊಂದು ಚಿಕ್ಕದೊಂದಿದೆ, ಅಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅದರಿಂದ ಬಹಳ ಸತ್ಯ ಇದೆ. ಈಗಾಗಲೇ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಎಲ್ಲಾ ದೇವಸ್ಥಾನ ಕಮಿಟಿ, ಎಲ್ಲಾ ಭಕ್ತಾದಿಗಳು, ಎಲ್ಲಾ ನಾಯಕರು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ನಿಮ್ಗೂ ಸೇರಿ ನಮಗೆ ಈ ದೇವಸ್ಥಾನಕ್ಕೆ ತನು ಮನುತನ ಸಹಕರಿಸಿ ದೇವರ ಒಂದು ಪೂಜೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ, ಈ ಸಹಕಾರ ಮಾಡಬೇಕು ಅಂತ ಎಲ್ಲಾ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ದಯವಿಟ್ಟು ನಿಮ್ ತನು ಮನು ಯಾರು ಸಹಕರಿಸ್ತಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ತಾನೆ. ಈಶ್ವರನು ಸದಾ ನಿಮ್ಮ ಏನು